ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರೆಂಡಿ ಮನೆ ರೆಸಿಪೀಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸಾಫ್ಟ್ ಟೆಕ್ಸ್ಚರ್ ಇರೋ ಇಷ್ಟು ರಿಚ್ ಆ್ಯಂಡ್ ಸಾಫ್ಟ್ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನಾನು ಮೊದಲನೇದಾಗಿ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ನಾನೊಂದು 2 to 3 ಬೌಲ್ಸ್ ತುರಿದಿಟ್ಕೊಂಡಿರೋ ಮೀಡಿಯಮ್ ಇದರಲ್ಲಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಅದೇ ಪ್ಯಾನ್ಗೆ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಹಲ್ವಾ ಟ್ರೈ ಮಾಡಿದ್ರೆ ನೀವು ಯಾವ ಮಿಠಾಯಿ ಅಂಗಡಿಗೆ ಹೋಗೋದು ಬೇಡ. ಒಂದು ವಿಂಟರ್ ಸ್ಪೆಷಲ್ ಗಾಜರ್ ಹಲ್ವಾ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಆ ಥರ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪರ್ಫೆಕ್ಟ್ ಹಲ್ವಾ ಹೇಗಿರುತ್ತೆ ಅದನ್ನು ನೀವು ಈ ವಿಡಿಯೋನಲ್ಲಿ ನೋಡ್ಕೋಬೋದು. ಪರ್ಫೆಕ್ಟ್ ಹಲ್ವಾ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡಿ. ನಾನು ತುಪ್ಪದಲ್ಲಿ ಸ್ವಲ್ಪ ಕ್ಯಾರೆಟ್ನ ಹೀಗೆ ಫ್ರೈ ಮಾಡಿ 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಏನಿರುತ್ತೆ ಅದು ಬಿಟ್ಕೊಂಡು ಅದರಲ್ಲೇ ಬೆಂದ್ಕೊಂಡು ಸಾಫ್ಟ್ ಆಗುತ್ತೆ ಕ್ಯಾರೆಟ್. ಅದಾದಮೇಲೆ ಮತ್ತೆ ನಾವು ಇದನ್ನು ಕೆಳಗಡೆದನ್ನೆಲ್ಲ ಮತ್ತೆ ಸ್ವಲ್ಪ ಫ್ರೈ ಮಾಡಿ ಮೇಲ್ ಮಾಡಬೇಕು ಅದನ್ನು. ಮತ್ತು ಮೇಲಿರೋದೆಲ್ಲ ಮತ್ತೆ ಸಾಫ್ಟ್ ಆಗುತ್ತೆ. ಈ ಥರ ಮಾಡಿ ಮತ್ತೆ ಲಿಡ್ನ ಇನ್ನೊಂದು 5 ಮಿನಿಟ್ಸ್ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಯಾರೆಟ್ ಏನಿದೆ ಅದು ಸ್ವಲ್ಪ ಸಾಫ್ಟ್ ಟೆಕ್ಸ್ಚರ್ ಬರೋದಕ್ಕೆ. ಈಗ ಅದು ಕಂಪ್ಲೀಟ್ ಆದಮೇಲೆ ನಾನೊಂದು ಹಾಫ್ ಟು ಒಂದು ಮುಕ್ಕಾಲು ಬೌಲ್ ಅಷ್ಟು ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಕಂಪ್ಲೀಟಾಗಿ ಸಾಫ್ಟ್ ಟೆಕ್ಸ್ಚರ್ ಬರೋದಕ್ಕೆ. ಅದು ಹಾಲಲ್ಲೇ ಬೇಯಬೇಕು. ಹಾಲಲ್ಲಿ ಬೆಂದ್ರೇ ಅದು ಕಂಪ್ಲೀಟ್ ಸಾಫ್ಟ್ ಟೆಕ್ಸ್ಚರ್ ಬರೋದು. ನೀವೆಲ್ಲರೂ ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಲೇಬೇಕು. ಯಾಕಂದರೆ ರೆಸಿಪಿ ಟ್ರೈ ಮಾಡಿ ನೋಡಿದ್ರೇ ಇದು ನಾನು ಹೇಳ್ತಾ ಇರೋದೆಲ್ಲ ಕಂಪ್ಲೀಟ್ ನಿಜಾನೋ ಅಲ್ವೋ ಅಂತ ಗೊತ್ತಾಗೋದು ನಿಮಗೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ಯಾವ ಹೋಟೆಲ್ಗಿಂತನೂ ತುಂಬ ರುಚಿಯಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರನಾದರೂ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಬೇಕು ನನಗೆ ಅಲ್ವಾ ಹೇಗಿರುತ್ತೆ ಅಂತ. ನೋಡಿ, ಹಾಲಲ್ಲಿ ಒಂದು 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ದೆ. ಮತ್ತೆ ಅದನ್ನು ಸ್ವಲ್ಪ ಸಾಫ್ಟ್ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ನೋಡಿ. ನಾನೀಗ ಕುಟ್ಟಿ ಪುಡಿ ಮಾಡಿರೋ ಒಂದು 5 ರಿಂದ 6 ಏಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿನ ಈಗ ಅದನ್ನು ಕಂಪ್ಲೀಟಾಗಿ ಎಲ್ಲ ಫುಲ್ ಕ್ಯಾರೆಟ್ಗೆ ಎಲ್ಲ ಕಡೆನೂ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿದೆ. ಅದು ಇನ್ನೂ ಸ್ವಲ್ಪ ಹಾಲು ಇರೋದೆಲ್ಲ ಮತ್ತೆ ಕಂಪ್ಲೀಟಾಗಿ ಅದು ಡ್ರೈ ಆಗಬೇಕು ಅಂತ ನಾನು ಮತ್ತೆ ಲಿಡ್ ಕ್ಲೋಸ್ ಮಾಡಿದ್ದೆ. ನೋಡಿ, ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ನಾನು ಹಾಲು ಹಾಕಿದ್ನಲ್ಲ ಅದು ಫುಲ್ ಕ್ಯಾರೆಟ್ ಬೆಂದ್ಕೊಂಡು ಅದರಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ಒಂದು ವಿಂಟರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು. ಜಸ್ಟ್ ಫ್ಯೂ ಇಂಗ್ರೀಡಿಯೆಂಟ್ಸಲ್ಲಿ ನೋಡಿ ನೀವು ಇಷ್ಟು ಒಂದು ಶಾಪ್ ಸ್ಟೈಲ್ ಹಲ್ವಾನೇ ಮಾಡ್ಕೋಬೋದು ನೀವು. ನೋಡಿ, ನಾನು ಈಗ ಕ್ಯಾರೆಟ್ ಏನು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋಷ್ಟು ನಾನು ಅದೇ ಬೌಲಲ್ಲಿ ಒಂದು 2 to 3 ಬೌಲ್ ಕ್ಯಾರೆಟ್ ತೊಗೊಂಡಿದ್ದೆ. ಅದೇ ಬೌಲ್ನಲ್ಲೇ ನಾನು ಒಂದು ಬೌಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆನ ಲಾಸ್ಟ್ಗೆ ಹಾಕೋಬೇಕು, ಅವಾಗಲೇ ಹಲ್ವಾ ಟೆಕ್ಸ್ಚರ್ ಕಂಪ್ಲೀಟಾಗಿ ಸಿಗೋದು ನಿಮಗೆ. ಒಂದು ಸಾಫ್ಟ್ ಟೆಕ್ಸ್ಚರ್ ಹಲ್ವಾ ಟೆಕ್ಸ್ಚರ್ ಏನಿರುತ್ತೆ ಅದು. ನೋಡಿ, ಸಕ್ಕರೆ ಎಲ್ಲ ಮೆಲ್ಟಾಗಿ ನೀರು ಥರ ಬಿಟ್ಕೋತಾ ಇದೆ ನೋಡಿ. ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಇದು ಹಲ್ವಾನಲ್ಲಿ. ಸೊ ಸಕ್ಕರೆನ ಕಂಪ್ಲೀಟಾಗಿ ಕ್ಯಾರೆಟ್ ಜೊತೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ಫೆಸ್ಟಿವಲ್ ಸ್ಪೆಷಲ್ ಡೆಸರ್ಟ್ ಅಂತಲೇ ಹೇಳ್ಬೋದು ನಿಮಗೆ ಇದನ್ನು. ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇರಬೇಕು, ಇಲ್ಲ ಅದು ಸಕ್ಕರೆ ಆಗಿರೋದ್ರಿಂದ ಒಂದೇ ಕಡೆ ಕೂತು ಅಂಟ್ಕೊಬಿಡೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೈ ಆಡ್ತಿದ್ರೆ ಆ ಥರ ಆಗೋ ಚಾನ್ಸಸ್ ಇರಲ್ಲ. ಸಕ್ಕರೆ ಹಾಕಿದ್ಮೇಲೆ ಒಂದು ಕಂಪ್ಲೀಟ್ ಶೈನಿಂಗ್ ಟೆಕ್ಸ್ಚರ್ ಬರುತ್ತೆ ಹಲ್ವಾನಲ್ಲಿ. ಅದನ್ನ ನೋಡ್ತಿದ್ರೆ ಎಂಥವ್ರ ಬಾಯಲ್ಲಿ ನೀರು ಬರುತ್ತೆ. ಸೊ ನೀವು ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ ಮನೇಲಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೀವು. ನೋಡಿ, ಈಗ ಕಂಪ್ಲೀಟ್ ಸಕ್ಕರೆ ಎಲ್ಲ ಮೆಲ್ಟಾಗಿ
ಒಂದು ಹಲ್ವಾ ಟೆಕ್ಸ್ಚರ್ ಬಂದಿದೆ, ರೆಡಿ ಆಗಿದೆ ಈಗ ಹಲ್ವಾ. ನಾನು ಫಸ್ಟ್ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಈಗ ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಶಾಪ್ ಸ್ಟೈಲ್ ಕ್ಯಾರೆಟ್ ಹಲ್ವಾ ರೆಡಿ ಇದೆ ಇಲ್ಲಿ. ನೀವು ಮನೇಲಿ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್. ಇನ್ನಷ್ಟು ರೆಸಿಪೀಸ್ಗಾಗಿ ಫಾಲೋ ಮಾಡ್ತಾ ಇರಿ ಟ್ರೆಂಡಿ ಮನೆ ರೆಸಿಪೀಸ್ ಚಾನಲ್ನ. ಥ್ಯಾಂಕ್ ಯು ಫ್ರೆಂಡ್ಸ್.